ಜ್ಯುವೆಲ್ರಿ ಬಗ್ಗೆ ಮಾತಾಡುವಾಗ ಬ್ರಾಡ್ಲಿ ದೆರ್ ಆರ್ 3 ಟೈಪ್ಸ್ ಆಫ್ ಪೀಪಲ್: ಗೋಲ್ಡ್, ಸಿಲ್ವರ್ ಆ್ಯಂಡ್ ಆಫ್ ಕೋರ್ಸ್ ಪ್ಲಾಟಿನಮ್. ಆ್ಯಂಡ್ ಸಿಲ್ವರ್ ಆ್ಯಂಡ್ ಪ್ಲಾಟಿನಮ್ ಆರ್ ಮೈ ಕೈಂಡ್ ಆಫ್ ಪೀಪಲ್. ನಾನು ಚಿಕ್ಕವಳಿರುವಾಗಿಂದನೂ ತುಂಬ ಯೋಚನೆ ಮಾಡ್ತಿದ್ದೆ, ಗೋಲ್ಡಲ್ಲಿ ಅಂಥದ್ದು ಏನಿದೆ, ಯಾಕೆಲ್ಲರೂ ಗೋಲ್ಡ್ನ ಅಷ್ಟು ಇಷ್ಟಪಡ್ತಾರೆ, ಸಿಲ್ವರ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂತ. ಆ್ಯಂಡ್ ದೆನ್ ಮಚ್ ಲೇಟರ್ ಇನ್ ಮೈ ಅಡಲ್ಟ್ ಲೈಫ್ ನನಗೆ ಗೊತ್ತಾಗಿದ್ದೇನೆಂದರೆ, ಸಿಲ್ವರ್ ಇಸಂಟ್ ಜಸ್ಟ್ ಅ ಪ್ರೆಷಸ್ ಮೆಟಲ್, ಇಟ್ಸ್ ಅನ್ ಇಂಡಸ್ಟ್ರಿಯಲ್ ಪವರ್ ಹೌಸ್. ಎಲೆಕ್ಟ್ರಿಕ್ ಕಾರ್ಸ್, ಸೋಲಾರ್ ಪ್ಯಾನಲ್ಸ್, ಮೊಬೈಲ್ ಫೋನ್ಸ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲದರಲ್ಲೂ ಸಿಲ್ವರ್ ಇದೆ. ಸೊ ಸಿಲ್ವರ್ ಜೊತೆ ಬರೀ ನನ್ನ ಎಮೋಷನಲ್ ಅಟ್ಯಾಚ್ಮೆಂಟ್ ಅಷ್ಟೇ ಅಲ್ಲ, ರಿಯಲ್ ವರ್ಲ್ಡಲ್ಲೂ ಕೂಡ ತುಂಬ ಡಿಮ್ಯಾಂಡ್ ಇದೆ. ಜಗತ್ತಿನಲ್ಲಿ ಕ್ಲೀನ್ ಎನರ್ಜಿ ಮತ್ತು ಟೆಕ್ ಕಡೆ ಹೊಸ ಇನೋವೇಷನ್ಗಳು ಆದಷ್ಟು ಸಿಲ್ವರ್ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಗೋಲ್ಡ್ ಕಂಪೇರ್ ಮಾಡಿದಾಗ ಸಿಲ್ವರ್ ಇಸ್ ಮೋರ್ ಅಫೋರ್ಡಬಲ್. ಇದರಿಂದಾಗಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡೋದು ಕೂಡ ಈಸಿ ಆಗುತ್ತೆ. ಇದೆಲ್ಲ ಒಂದು ಕಡೆ ಆದರೆ, ಸಿಲ್ವರ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಪರ್ಚೇಸ್ ಮಾಡುವಾಗ ಕೆಲವು ಪಾಯಿಂಟ್ಸ್ನ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಲ್ವರ್ನ 2 ರೀತಿಲಿ ಪರ್ಚೇಸ್ ಮಾಡ್ಬೋದು: ಫಿಸಿಕಲ್ ಸಿಲ್ವರ್ ಮತ್ತು ಪೇಪರ್ ಸಿಲ್ವರ್. ಫಿಸಿಕಲ್ ಸಿಲ್ವರ್ ಅಂದರೆ ಸಿಲ್ವರ್ ಕಾಯಿನ್ಸ್, ಜ್ಯುವೆಲ್ರಿ, ಬಾರ್ಸ್, ಸಿಲ್ವರ್ ವೇರ್ ಹೀಗೆ. ಪೇಪರ್ ಸಿಲ್ವರ್ ಅಂದರೆ ಸಿಲ್ವರ್ ETFs ಅಥವಾ ಸಿಲ್ವರ್ ಎಕ್ಸ್ಪೋಜರ್ ಇನ್ ಟರ್ಮ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಹೀಗೆ. ಪೇಪರ್ ಸಿಲ್ವರ್ನ ಪರ್ಚೇಸ್ ಮತ್ತು ಸೆಲ್ ಮಾಡೋದು ತುಂಬ ಈಸಿ, ಮತ್ತು ಸ್ಟೋರೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇರೋದಿಲ್ಲ. ಇದಷ್ಟೇ ಅಲ್ಲದೆ ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜ್ ಚಾರ್ಜಸ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ಆದರೆ ಸಿಲ್ವರ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಎಂಟ್ರಿ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ, ಅನ್ಲೈಕ್ ಗೋಲ್ಡ್, ಸಿಲ್ವರ್ ಇಸ್ ವಾಲಿಟೈಲ್. ಅದಕ್ಕೆ ಐಸೋಲೇಟೆಡ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲಿಗೆ ಸಿಲ್ವರ್ನ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದು ಪಾರ್ಟ್ ಆಗಿ ಅಸೆಟ್ ಅಲೋಕೇಶನ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ಡೈವರ್ಸಿಫಿಕೇಶನ್ ಕೂಡ ಆಗುತ್ತೆ, ಮತ್ತು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ ಎಕ್ಸ್ಟ್ರಾ ರಿಟರ್ನ್ ಸಿಲ್ವರಿಂದ ಬರಬಹುದು. ಪ್ರೆಷಸ್ ಮೆಟಲ್ಸ್ ಮತ್ತು ಬೇರೆ ಅಸೆಟ್ ಕ್ಲಾಸಸ್ ಬಗ್ಗೆ ಇನ್ನೂ ತಿಳ್ಕೊಬೇಕಾದ್ರೆ ಗೆಟ್ ವೈಸರ್ ಪೇಜ್ನ ಫಾಲೋ ಮಾಡಿ, ಮತ್ತು ಬಯೋನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ನಮ್ಮ ಜೊತೆ ಫ್ರೀ ಸೆಷನ್ನ ಈಗಲೇ ಬುಕ್ ಮಾಡಿ.